ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಲಿಕೆ ಎಇಇ ವೀರೇಶ್ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡುತ್ತಿರುವಂತಹ ನೌಕರರು. ಕಾರ್ಪೊರೇಟರ್ ವಿರುದ್ಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ ಮುಂದೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ ವಿರುದ್ಧ ಬ್ರೂಸ್ಪೇಟೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಇನ್ನು ಜೀವ ಬೆದರಿಕೆ ಹಾಗೂ ಹಲ್ಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಎಇಇ ವೀರೇಶ್ ಮೇಲೆ ಹಲ್ಲೆ ಮಾಡಿದ್ದಂತ ಕಾರ್ಪೊರೇಟರ್ ಕುಬೇರ. ಎಫ್ಐಆರ್ ಆಗ್ತಾ ಇದ್ದಂತೆ ನಾಪತ್ತೆಯಾದಂತ ಕಾಂಗ್ರೆಸ್ ಕಾರ್ಪೊರೇಟರ್ ಕುಬೇರನನ್ನ ಬಂಧಿಸೋವರೆಗೂ ನಾವು ಕೆಲಸ ಮಾಡೋದಿಲ್ಲ ಅಂತ ನೌಕರರು ಈಗ ಪಟ್ಟು ಹಿಡಿದಿದ್ದಾರೆ. 24 ಗಂಟೆ ಒಳಗೆ ಬಂಧಿಸಲೇಬೇಕು, ಇಲ್ಲ ಅಂತ ಅಂದ್ರೆ ರಾಜ್ಯವ್ಯಾಪಿ ಮುಷ್ಕರಕ್ಕೆ ಕರೆ ಕೊಡ್ತೀವಿ. ಪ್ರತಿಭಟನೆಗೆ ರಾಜ್ಯ ನೌಕರರ ಸಂಘದಿಂದ ಬೆಂಬಲ ಸಿಕ್ಕಿದೆ. ಹೀಗಾಗಿ ಪ್ರತಿಭಟನೆ ನಡೀತಾ ಇದೆ. ನೀವು ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಕೂಡ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಒಂದು ವೇಳೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ನಾವು ರಾಜ್ಯದಾದ್ಯಂತ ಮುಷ್ಕರವನ್ನ ಮಾಡ್ತೀವಿ ಅಂತ. ಯಾಕಂದ್ರೆ ಪಾಪ ಬಡವರು ಎಲ್ಲ ದುಡ್ಕೊಂತಿನ್ನು ಎಲ್ಲ ಒಂದು ಸಮಾಜ ಸೇವೆ ಅವ್ರದ್ದು ಕೂಡ ಅವ್ರಿಲ್ಲ ಅಂದ್ರೆ ನಗರ ಸ್ವಚ್ಛತೆ ಇಲ್ಲ ಮುಗಿತ್ತಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ನಾವೆಲ್ಲ ಕಾರ್ಪೊರೇಟರ್ಗಳೆಲ್ಲ ತಿಳ್ಕೊಂಡು ನಿನ್ನೆಲ್ಲ ಸ್ಟ್ರೈಕಿಗೆ ಕುಂತಿದ್ರು. ಇವರೆಲ್ಲ ಬಹಳ ಜನ ಬಂದಿದ್ರು. ನಿನ್ನೆನೇ ಏನೇ ಬರಲಿ ಬೇಕೇ ಬೇಕು. ನಿನ್ನೆ ನಡೆದಿರುವಂತ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. 38ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತ ಕುಬೇರ್ ಅವರು AW ವೀರೇಶ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಬಹಳಷ್ಟು ಒತ್ತಡ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಹಲ್ಲೆ ಮಾಡುವಂಥದ್ದು ಬಹಳಷ್ಟು ದುರ್ಘಟನೆ. ಇದು ನಾನು ಖಂಡಿಸ್ತಾ ಇದ್ದೀವಿ. ಇಡೀ ಬಳ್ಳಾರಿಗೆ ಒಂಥರ ಶೋಭೆ ತರುವಂಥದ್ದಲ್ಲ ಇದು. ಯಾಕಂದ್ರೆ ಇವತ್ತು ಸುಮಾರು ಸ್ವಾತಂತ್ರ್ಯ ಬಂದವಾಗಿಂದ ಇವತ್ತಿನವರೆಗೆ ಇಂಥ ಒಂದು ಘಟನೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲಿ ನಡೆದಿಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತು ಏನು ಮಹಾನಗರ ಪಾಲಿಕೆ ಸಿಬ್ಬಂದಿ, ಪೌರ ಕಾರ್ಮಿಕರು ಇವತ್ತೇನಾಗುತ್ತೆ, ಇದು ಇದೇ ತರ ಬಿಟ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅವ್ರ ಮೇಲೆ ಕೈ ಮಾಡುವಂತ ಕೆಲಸ ಆಗುತ್ತೆ. ಕೈ ಮಾಡಿದ್ರೆ ಅದ್ರಿಗೆ ಲಕ್ಷಣ ತರಂತದ್ದಲ್ಲ. ಮುಂದಿನ ದಿನಗಳಲ್ಲಿ ಯಾರಿಗೂ ಒಂದು ಭದ್ರತೆ ಇರಲ್ಲ. ಹಾಗಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಕುಂತಿರೋ ವಿಷಯ ಏನಂದ್ರೆ ಅವ್ರನ್ನ ತಕ್ಷಣ ಬಂಧಿಸಬೇಕು. AW ವೀರೇಶ್ ಮೇಲೆ ಏನು ಹಲ್ಲೆ ನಡೆದಿದೆ ಅದರ ಬಗ್ಗೆ ಕುಬೇರ್ ಅನ್ನೋ ಕಾರ್ಪೊರೇಟ್ರು MLA ಅವರ ಸಮ್ಮುಖದಲ್ಲೇ ಅವ್ರ ಮೇಲೆ ಹಲ್ಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿನ್ನೆಯಿಂದ ನಮ್ಮ ಪೌರ ಕಾರ್ಮಿಕರು, ಇಂಜಿನಿಯರ್ಸು ಎಲ್ಲರೂ ಅವ್ರಿಗೆ ನ್ಯಾಯ ಬೇಕಂತೇಳಿ ಸ್ಟ್ರೈಕ್ ಕುಂತಿದ್ದಾರೆ. ನಾವು ಕಾರ್ಪೊರೇಟರ್ಸ್ ಕೂಡ BJP ಕಾರ್ಪೊರೇಟರ್ಸ್ ಬೆಂಬಲಿಸ್ತಾ ಇದ್ದೀವಿ, ಅವ್ರನ್ನ ಬಂಧಿಸ್ಬೇಕು ಅಂತೇಳಿ. ನಿನ್ನೆ MLA ಅವರು ಹೇಳಿದ್ರು 2 hours ಅಲ್ಲೇ ಇದು ಮಾಡ್ತೀವಿ, ನೀವೆಲ್ಲ ಸ್ಟ್ರೈಕ್ ಬಿಡ್ರಿ ಅಂತ. ಬಟ್ ಯಾರು ಬಿಡ್ಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಧಾಕೃಷ್ಣ. ಕಾರ್ಪೊರೇಟರ್ ಕುಬೇರ ಅವರ ವಿರುದ್ಧ ಕ್ರಮ ಆಗುವಂತ ಪರಿಸ್ಥಿತಿ ಇದೆಯಾ? ಈ ಪ್ರತಿಭಟನೆ ಎಫೆಕ್ಟ್ ಆಗುತ್ತಾ? ಹೌದು ಸೌಖ್ಯ. ಈಗ ನಿನ್ನೆ ದಿನ ಬಳ್ಳಾರಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಬಹುದು. ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಕಾರ್ಪೊರೇಟರ್ ಒಬ್ರು ಇಂಜಿನಿಯರ್ ವೀರೇಶ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಈಗ ಬಳ್ಳಾರಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಹಲ್ಲೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಠಾಣೆಯಲ್ಲಿ ಈಗ ಪ್ರಕರಣಗಳು ಸಹ ದಾಖಲಾಗಿದೆ. ಪೌರ ಕಾರ್ಮಿಕರ ಸಿಬ್ಬಂದಿ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಪಾಲಿಕೆ ಸದಸ್ಯರು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೂಡಲೇ ಬಂಧಿಸಬೇಕು, ಅವರನ್ನು ಮತ್ತು ಕ್ಷಮಾಪಣೆ ಕೇಳಬೇಕನ್ನೋ ಒತ್ತಾಯ ಕೂಡ ಕೇಳಿಬಂದಿದೆ. ಈಗ ಕುಬೇರ್ ಅವರು ನಾಪತ್ತೆ ಆಗಿದ್ದಾರೆ. ಈಗ ಪ್ರತಿಭಟನೆ ಅನಿರ್ದಿಷ್ಟವಾದ ಪ್ರತಿಭಟನೆ ಮುಂದುವರೆದಿದ್ದು ಅವರು ಬಂಧನ ಆಗುವವರೆಗೂ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ನಿನ್ನೆ ಒಂದಷ್ಟು ಸಂಧಾನ ಕೆಲಸಗಳು ನಡೆದಿತ್ತು. ಭರತ್ ರೆಡ್ಡಿ ಅವರು ಸೇರಿದಂತೆ ಹಲವು ಮುಖಂಡರು ಸಂಧಾನ ಮಾಡಲು ಪ್ರಯತ್ನ ಮಾಡಿದ್ರು, ಅದು ವಿಫಲವಾಗಿದೆ. ಅದಾದ್ಮೇಲೆ ಮತ್ತು YM ಸತೀಶ್ ಅವರು MLC BJP ಅವ್ರಿಗೊಂದು ಇಲ್ಲ ಖಂಡಿತವಾಗಿ ಅವರು ಬಂಧನ ಮಾಡಲೇಬೇಕು ಅನ್ನೋ ಒತ್ತಾಯ ಕೂಡ ಮಾಡಿದ್ದು ನಿನ್ನೆ ನಡೆದಿತ್ತು. ಇದೀಗ ಅವರು ಪ್ರತಿಭಟನೆ ಮುಂದುವರಿಸಿದ್ದು, ಅವ್ರನ್ನ ಬಂಧನ ಆಗೋವರೆಗೂ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದೀಗ ಸಂಜೆ 4 ಗಂಟೆಗೆ ಒಂದ್ಸಲ ಮೇಯರ್ ಅವರು ಕೂಡ ಸಂಧಾನಕ್ಕೆ ಯತ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಈಗ ಹೇಳಿದ್ದಾರೆ. ಇದೀಗ ಮುಂದೆ ಏನಾಗುತ್ತೆ, ಯಾವ ತಿರುವು ಪಡೆಯುತ್ತೋ ಅನ್ನೋದನ್ನ ನಾವು ಈಗ ಕಾದು ನೋಡ್ಬೇಕಾಯ್ತು ಸರ್.